ಸಾಕು ತಾಯಿಯನ್ನೇ ಕೊಲೆ ಮಾಡಿದ್ದಾರೆ ಪುತ್ರ ಹಾಗೇನೆ ಸಹೋದರಿ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಜೋಗಿಹಳ್ಳಿಯಲ್ಲಿ ಈ ಹತ್ಯೆ ನಡೆದಿದೆ. 58 ವರ್ಷದ ಜಯಲಕ್ಷ್ಮಿ ಕೊಲೆಯಾಗಿರುವಂತಹ ಮಹಿಳೆ. ತಂಗಿ ಅನಸೂಯ ಪುತ್ರ ಚಂದ್ರಶೇಖರ್ನ ದತ್ತು ಪಡೆದಿದ್ದ ಜಯಲಕ್ಷ್ಮಿ ಇವರಿಂದ ದತ್ತು ಪಡೆದಿದ್ದು. ಚಿಕ್ಕವನಿದ್ದಾಗಲೇ ಚಂದ್ರಶೇಖರ್ನನ್ನ ದತ್ತು ಪಡೆದು ತಾಯಿ ಸಾಕಿದ್ರು. ಕೊಲೆ ಬಳಿಕ ದಿಢೀರ್ ಅಂತ್ಯಕ್ರಿಯೆ ಮಾಡೋಕೆ ಆರೋಪಿಗಳು ಮುಂದಾಗಿದ್ರು. ಆದರೆ ಪೊಲೀಸರು ಬಿಡಬೇಕಲ್ಲ, ಸಿನಿಮಾ ಸ್ಟೈಲ್ನಲ್ಲಿ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಕೊನೆ ಕ್ಷಣದಲ್ಲಿ ಕಾರ್ಯ ಮಾಡುವಾಗ ಅಂತ ಹೇಳಿದ್ರೆ ಅಂತ್ಯಕ್ರಿಯೆ ಮಾಡುವಾಗ ಚಿಕ್ಕನಾಯಕನಹಳ್ಳಿ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಉಸಿರುಗಟ್ಟಿಸಿ ಕೊಲೆ ಮಾಡಿರೋದು ಗೊತ್ತಾಗಿದೆ. ಇಬ್ಬರನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಚಿಕ್ಕನಾಯಕನಹಳ್ಳಿ ಪೊಲೀಸರು. ಸಾಕು ತಾಯಿಯನ್ನೇ ಪುತ್ರ ಹಾಗೇನೆ ಸಹೋದರಿ ಕೊಲೆ ಮಾಡಿರುವಂತ ಘಟನೆ ಇದು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಜೋಗಿಹಳ್ಳಿಯಲ್ಲಿ ಈ ಹತ್ಯೆ ಆಗಿದೆ. 58 ವರ್ಷದ ಜಯಲಕ್ಷ್ಮಿ ಕೊಲೆಯಾಗಿರುವಂಥ ಮಹಿಳೆ. ಇನ್ನೊಂದು ಕಡೆಯಲ್ಲಿ ಚಂದ್ರಶೇಖರ್ ಅವರ ಫೋಟೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಜಯಲಕ್ಷ್ಮಿ ಅವರು ತನ್ನ ಸಹೋದರಿ ಅನಸೂಯಾರಿಂದ ಅಂತ ಹೇಳಿದ್ರೆ ತಂಗಿಯಿಂದ ಚಂದ್ರಶೇಖರ್ನನ್ನ ದತ್ತು ಪಡೆದು ಸಾಕಿ ಸಲಹಿದ್ರು. ಇಷ್ಟು ದೊಡ್ಡವನಾಗಿ ಬೆಳೆಸಿದ್ರು. ಆದರೆ ಮಗ ಮಾಡಿದ್ದು ಮಾತ್ರ ತಾಯಿಯ ಕೊಲೆ. ಅದು ಕೂಡ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಜಯಲಕ್ಷ್ಮಿ ಅವರ ಫೋಟೋವನ್ನು ಕೂಡ ನೋಡ್ತಾ ಇರಬಹುದು. 58 ವರ್ಷ ವಯಸ್ಸಾಗಿತ್ತು. ಚಂದ್ರಶೇಖರ್ನ ಚಿಕ್ಕ ವಯಸ್ಸಿನಿಂದಲೇ ಅವರೇ ಸಾಕ್ತಾ ಇದ್ರು. ಸಾಕಿ ಸಲುಹಿ ವಿದ್ಯಾಭ್ಯಾಸವನ್ನ ಕೊಡಿಸಿ ಇಷ್ಟು ದೊಡ್ಡವನನ್ನಾಗಿ ಮಾಡಿದ್ರು. ಆದರೆ ಈ ಮಗ ಮಾಡಿದ್ದು ತಾಯಿಯ ಕೊಲೆ. ನಾನು ಕೇಬಲ್ ನೆಟ್ವರ್ಕ್ ಕೆಲಸ ಮಾಡ್ತಾ ಇದ್ದೆ. ಆಗ ನನಗೆ ಜಯಲಕ್ಷ್ಮಿ ಅಂತ ಹೇಳ್ಬಿಟ್ಟು ವಿಡೋ ಪರಿಚಯ ಆದ್ರು. ಬಟ್ ಆಕೆ ಒಳ್ಳೆ ವ್ಯಕ್ತಿ. ಆಮೇಲೆ ನನ್ಗೂ ಪರಿಚಯ ಚೆನ್ನಾಗಿ ಪರಿಚಯ, ಸ್ವಲ್ಪ ಪ್ರೀತಿ ತಿರುಗ್ತು. ಆಮೇಲೆ ನನಗೆ ಅವಳ ಜೊತೆನೇ ಇದ್ಬಿಡೋಣ ಅಂತ ನನ್ನ ಮನಸ್ಸು ಅನ್ನಿಸ್ತು. ಮದುವೆನೂ ಬೇಡ ಏನು ಬೇಡ ಅಂತ ಅದ್ಭುತವಾದ ವ್ಯಕ್ತಿತ್ವ ಆಕೆ. ಹೀಗೆ ಸುಮಾರು ಒಂದು 24-25 ವರ್ಷ ಜೀವನ ಕಳೆದು ಆಕೆ ಆಗಲಿ ನನ್ನ ಮಧ್ಯೆ ಅಲ್ಲಿ ಯಾವತ್ತು ಜಗಳಾಡಿದ್ರಲ್ಲ, ಗಲಾಟೆ ಮಾಡಿದ್ರಲ್ಲ. ಎಷ್ಟೋ ಮಕ್ಕಳಿಗೆ ಎಜುಕೇಶನ್ ಎಲ್ಲ ಕೊಡ್ಸಿದಾರೆ, ಬಟ್ಟೆ ಕೊಡ್ಸಿದ್ರು ನನ್ನ ಹೆಂಡತಿ. ನನ್ನ ಸಹ ಹಾಸ್ಪಿಟಲ್ ಚೆನ್ನಾಗಿ ನೋಡ್ಕೊಂಡು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೇಮಂತ್, ಸಾಕಿ ಸಲುಹಿದ್ದ ತಾಯಿಯನ್ನೇ ಕೊಲೆ ಮಾಡಲಾಗಿದೆ. ಯಾವ ಕಾರಣಕ್ಕೆ ಈ ಹತ್ಯೆ ನಡೆದಿರೋದು? ಜೋಗಿಹಳ್ಳಿಯಲ್ಲಿ ನಡೆದಿರುವಂತದ್ದು ಏನು ಬಿಇಒ ಕಚೇರಿಯ FD ಆಗಿದ್ದಂತ ಜಯಲಕ್ಷ್ಮಿ ಅವರ ಸಾವಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಏನು ಪೂಜೆ ಮಾಡ್ಲಿಕ್ಕೆ ಸಮಾಧಿ ಹತ್ರ ಹೋಗಿದ್ದಂತ ಸಂದರ್ಭದಲ್ಲಿ ಆಕೆಯ ಸ್ನೇಹಿತ ಇದು ಕೊಲೆ, ಇದು ಸಹಜ ಸಾವಲ್ಲ, ಕೊಲೆ ಅಂತ ಹೇಳಿ ಆರೋಪವನ್ನ ಮಾಡ್ತಾನೆ. ಆದ್ರೆ ಅಲ್ಲಿರೋರು ಯಾರು ಕೂಡ ಅದನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಕೇವಲ ಅದನ್ನ ಸಾವು ಅಂತಾನೆ ಪರಿಗಣಿಸಿ ಅಂತ್ಯಕ್ರಿಯೆಯನ್ನ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಕರೆ ಮಾಡಿ ಆ ಒಂದು ಅಂತ್ಯಕ್ರಿಯೆಯನ್ನ ಮಾಡದಲ್ಲೇ ತಡೆದಿರುವಂತ ಘಟನೆ ನಡೆದಿರುವಂತದ್ದು. ಇದರಿಂದಾಗಿ ಏನು ಸದ್ಯ ಪೊಲೀಸರು ಆ ಜಯಲಕ್ಷ್ಮಿ ಅವರ ಮೃತದೇಹವನ್ನ ರವಾನೆ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡುವಂತ ಸಂದರ್ಭದಲ್ಲಿ ಉಸಿರುಗಟ್ಟಿಸಿ ಕೊಲೆ ಮಾಡಿರುವಂತದ್ದು ಪತ್ತೆ ಆಗಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸಾಕು ಮಗ ಇದ್ದಾನೆ ಚಂದ್ರಶೇಖರ್ ಅಲಿಯಾಸ್ ಚನ್ನಕೇಶವ, ಆತನನ್ನ ಮತ್ತೆ ಆಕೆಯ ತಂಗಿ ಅನಸೂಯ ಅವರನ್ನ ಏನು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಉಸಿರು ಕಟ್ಟಿಸಿ ಕೊಲೆ ಮಾಡಿರೋದಾಗಿ ಒಪ್ಕೊಂಡಿರುವಂತದ್ದು. ಏನು ಆಕೆಯ ಆಸ್ತಿ ಇತ್ತು, ಆ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಈ ಒಂದು ಕೊಲೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಕಳೆದ 20 ವರ್ಷಗಳ ಹಿಂದೆ ಏನು ತಂಗಿ ಅನಸೂಯ ಇರ್ತಾರೆ, ಅವರ ಬಳಿಯಲ್ಲಿ ಜಯಲಕ್ಷ್ಮಮ್ಮ ಅನ್ನೋರು ಆ ಮಗುವನ್ನ ದತ್ತುವನ್ನ ಪಡೆದು ತಾವೇ ಸಾಕ್ತಾ ಇರ್ತಾರೆ. ಕಳೆದ 20 ವರ್ಷದಿಂದ ಆ ಮಗುವಿಗೆ ತಾಯಿ ಪ್ರೀತಿಯನ್ನ ನೀಡಿದ್ರು ಕೂಡ ಆತ ಇವತ್ತು ಕೇವಲ ಆಸ್ತಿಗೋಸ್ಕರ ತನ್ನ ತಾಯಿಯನ್ನೇ ಕೊಲೆ ಮಾಡಿರುವಂತದ್ದು ಇಲ್ಲಿ ಪತ್ತೆ ಆಗಿರುವಂತದ್ದು. ಈಗಾಗಲೇ ಚಿಕ್ಕನಾಯಕನಹಳ್ಳಿ ಪೊಲೀಸರು ಏನು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಏನು ಕೊಲೆ ಯಾವ ವಿಚಾರಕ್ಕೆ ಆಯ್ತು, ಯಾವ ರೀತಿ ಮಾಡಿದ್ರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಲಿಕ್ಕೆ ಏನು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ ಏನು ಆಕೆಯ ಸ್ನೇಹಿತ ಇದ್ದ, ಆತನಿಂದನೇ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಆತ ಕೂಡ ಏನು ಗಿಲ್ಲಿ ನಟ ಚಿಕ್ಕನಾಯಕನಹಳ್ಳಿಗೆ ಬಂದಿದ್ದ ಸಂದರ್ಭದಲ್ಲಿ ಆಕೆಯ ಜೊತೆ ಇಬ್ರು ಕೂಡಿ ಏನು ಒಂದು ಗಿಲ್ಲಿ ನಟನ ಕಾರ್ಯಕ್ರಮವನ್ನ ನೋಡಿರ್ತಾರೆ. ಆ ಒಂದು ಕಾರ್ಯಕ್ರಮವನ್ನ ನೋಡಿದ ಬಳಿಕ ಈ ಒಂದು ಕೊಲೆ ಆಗಿದ್ರಿಂದ
ಆತ ಇದು ಸಹಜ ಸಾವಲ್ಲ, ಕೊಲೆ ಅಂತ ಹೇಳಿ ನೇರವಾಗಿ ಹೇಳ್ತಾನೆ. ಅದಾದ ಬಳಿಕ ಏನು ಪೊಲೀಸರು ಎಂಟ್ರಿ ಕೊಟ್ಟು ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸಂಪಾತ್, ಥ್ಯಾಂಕ್ ಯು ಹೇಮಂತ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.